ಭೂಸ್ವಾಧೀನ ಪ್ರಕ್ರಿಯೆಯ ಪರಿಹಾರ ನಿಧಿಯಲ್ಲಿ ತಾರತಮ್ಯ. ಪರಿಹಾರ ಹಣವನ್ನ ಎಲ್ಲರಿಗೂ ಸಮನಾಗಿ ಹಂಚಲು ಆಗ್ರಹ. ತುಮಕೂರು ನಗರದ ಹೊರವಲಯದ ವಸಂತ ನರಸಾಪುರ ಕೈಗಾರಿಕಾ ಪ್ರದೇಶವಾಗಿ ಹೊರಹೊಮ್ಮಿದ್ದು 5ನೇ ಹಂತದ ಅಭಿವೃದ್ಧಿಗೆ ಕೆಐಎಡಿಬಿ ಮುಂದಾಗಿದ್ದು ರೈತರ ಜಮೀನನ್ನ ಭೂ ಸ್ವಾಧೀನ ಪಡಿಸಿಕೊಂಡಿದೆ. ಆದರೆ ಭೂ ಸ್ವಾಧೀನ ಪಡೆದ ರೈತರಿಗೆ ಪರಿಹಾರ ಹಣವನ್ನ ಸರಿಯಾಗಿ ನಿಗದಿ ಮಾಡಿಲ್ಲ ಎಂದು ರೈತರು ಸಭೆ ನಡೆಸುವ ಮೂಲಕ ಆಕ್ರೋಶ ಹೊರಹಾಕಿದ್ರು. ಸಭೆಯಲ್ಲಿ ಎಚ್ಎನ್ ರಾಜಣ್ಣ, ಕಾಮರಾಜು, ನಿವೃತ್ತ ಸಹಾಯಕ ನಿರ್ದೇಶಕ ಪರಮೇಶ್ವರ್, ಕಾಳಯ್ಯ, ನಟರಾಜ ನೆಲಹಾಳ್, ಸಿದ್ದಲಿಂಗಪ್ಪ, ಪ್ರಕಾಶ್ ಸೇರಿ ಹಲವು ಮಂದಿ ರೈತ ಮುಖಂಡರು ಭಾಗಿಯಾಗಿದ್ರು. ಶಿರಾ ತಾಲೂಕಿನ ಕಳ್ಳಂಬೆಳ್ಳ ಹೋಬಳಿ, ಹುಂಜನಾಳು, ಸೀಬಯ್ಯನಪಾಳ್ಯ, ಕಾಳಜ್ಜರೊಪ್ಪ, ಪಿಲ್ಲಹಳ್ಳಿ, ಬಸರಿಹಳ್ಳಿ, ಅಮ್ಮನಹಟ್ಟಿ, ಬ್ಯಾಡರಹಳ್ಳಿಯಲ್ಲಿ ರೈತರ ಜಮೀನನ್ನ ಪಡೆದುಕೊಂಡಿದೆ. ಆದರೆ ಭೂ ಸ್ವಾಧೀನ ಮಾಡಿಕೊಂಡ ಜಮೀನಿಗೆ ಕೆಐಎಡಿಬಿ ಸಮಾನವಾಗಿ ಪರಿಹಾರ ಹಂಚಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ರು. ಇನ್ನು ತುಮಕೂರು ತಾಲೂಕಿನ ನೆಲಹಾಳ್, ಚಿಕ್ಕಸಿಬಿ ವ್ಯಾಪ್ತಿಯ ಸರ್ವೆ ನಂಬರ್ಗಳಿಗೆ ಕೆಐಎಡಿಬಿಯವರು ಹೆಚ್ಚಿನ ಹಣವನ್ನ ನೀಡಿದ್ದು ಉಳಿದ ಜಮೀನಿಗೆ ಕಡಿಮೆ ಪರಿಹಾರವನ್ನ ನಿಗದಿ ಮಾಡಿದೆ. ಹೀಗಾಗಿ ರೈತರು ಭೂ ಸ್ವಾಧೀನ ಮಾಡಿಕೊಂಡು ಜಮೀನಿಗೆ ಒಂದೇ ರೀತಿಯ ಪರಿಹಾರದ ಹಣವನ್ನ ನಿಗದಿ ಮಾಡಬೇಕೆಂದು ರೈತರು ಆಗ್ರಹಿಸಿದ್ರು. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.